ನಮಸ್ಕಾರ, ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಸೋಯಾ ಕಾರ್ನ್ ಸ್ವೀಟ್ ಕಾರ್ನ್ ಕಟ್ಲೆಟ್ ಮಾಡಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿದೆ ನೋಡಿ, ಅದ್ಭುತವಾಗಿದೆ. ನೀವು ಇದನ್ನು ಸಾಸ್ ಜೊತೆ, ಕೆಚಪ್ ಜೊತೆ ಮತ್ತು ಪುದೀನ ಚಟ್ನಿ ಜೊತೆ ಯಾವುದ್ರ ಜೊತೆನಾದ್ರು ತಿನ್ಬೋದು. ಅಷ್ಟು ಅದ್ಭುತವಾಗಿದೆ ನೋಡಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬ ಯೂಸ್ಫುಲ್ ಆಗಿದೆ ನೋಡಿ, ಎಷ್ಟು ಸ್ಮೂತ್ ಆಗಿದೆ. ಮಕ್ಕಳ ಲಂಚ್ ಬಾಕ್ಸ್ ಮತ್ತು ಡಯಟ್ ಮಾಡೋರು ಎಲ್ರಿಗೂ ತುಂಬ ಉಪಯೋಗ ಆಗೋಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. 1 ಕಪ್ ಸ್ವೀಟ್ ಕಾರ್ನ್, 1 ಕಪ್ ಸೋಯಾ, ಎರಡನ್ನೂ ನೀರಲ್ಲಿ ಕುದಿಯೋಕ್ಕಿಡೋಣ. ಒಂದು 5 ನಿಮಿಷ ನೀರು ಕುದ್ರೆ ಸಾಕಾಗುತ್ತೆ. ಅಲ್ಲಿವರೆಗೂ ನಾವು ತರಕಾರಿ ಹೆಚ್ಕೊಬಿಡೋಣ. 1 ಈರುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ, ಅರ್ಧ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಇದೇ ಹಾಕೋಬೇಕು ಅಂತಲ್ಲ, ಯಾವ ಕ್ಯಾಪ್ಸಿಕಮ್ ಆದರೂ ಹಾಕೋಬೋದು. ರೆಡ್, ಯೆಲ್ಲೋ, ಜೊತೆಗೆ ಪನ್ನೀರು ಕೂಡ ಹಾಕೋಬೋದು. ಮತ್ತು ನಾನು ಒಂದು ಮೀಡಿಯಮ್ ಸೈಜ್ದು ಕ್ಯಾರೆಟ್ ತೊಗೋತಾ ಇದ್ದೀನಿ. ಇಷ್ಟು ಕ್ಯಾರೆಟ್ ತೊಗೊಂಡ್ರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೋಸ್ಕರ, 1-2 ಎಲೆ ಪುದೀನ ಸೊಪ್ಪು, ಮಿಂಟ್ ಲೀವ್ಸ್. ಇಷ್ಟನ್ನು ಪುಡಿ ಥರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತೇನೆ, ಪುಡಿಯಾಗಿ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟು ತರಿಯಾಗಾದರೆ ಸಾಕು. ನಿಮ್ಗೆ ಆಗಲಿಲ್ಲ ಅಂದರೆ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ಅದು ಓಕೆ, ನಡೆಯುತ್ತೆ. ಈ ಥರ ರುಬ್ಬಿ ಹಾಕ್ಕೊಂಡ್ರು ಓಕೆ, ಇಲ್ಲ ತರಿಯಾಗಿ ಪುಡಿ ಮಾಡಿ ಹಾಕ್ಕೊಂಡ್ರೆ. ಮಿಕ್ಸಿಲಾದರೆ ಕೆಲವೊಂದು ಟೈಮಲ್ಲಿ ಪೇಸ್ಟ್ ಆಗಿಬಿಡುತ್ತೆ. ಚಿಕ್ಕ ಜಾರಲ್ಲಾದರೆ ನೀಟಾಗಿ ಬರುತ್ತೆ. ಆಗಲಿಲ್ಲ ಅಂದರೆ ನೀವು ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡ್ರೆ ಇನ್ನೂ ಬೆಟರ್. ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ, ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ನೀರಿಲ್ದಂಗೆ ಇದನ್ನು ತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ, ನೀರು ಹಾಕ್ಕೊಳ್ದಂಗೆ. ನೋಡಿ, ಇಷ್ಟು ತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಸಾಕು. ಕಾರ್ನ್ ಮಧ್ಯೆ ಸಿಗ್ತಾಯಿದ್ರೆ ಸ್ವೀಟ್ ಆಗಿರುತ್ತೆ. ನೋಡಿ, ರುಬ್ಬಿರೋ ಅಂಥ ಮಸಾಲೆನ, ಈ ಮಿಶ್ರಣನ ಇಲ್ಲಿಗೆ ಹಾಕ್ಕೊಳ್ಳೋಣ. ನೋಡಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಅರಿಶಿನದ ಪುಡಿ, ಆರಿಗೆನೋ ಆಪ್ಷನ್, ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4-5 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು 4-5 ಸ್ಪೂನ್ ಓಟ್ಸ್ ತೊಗೊಂಡಿದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಟ್ಸ್ ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಓಟ್ಸ್ ನೆಂದರೆ ನೀಟಾಗುತ್ತೆ. ಒಂದು 5 ನಿಮಿಷ ಕಲಸಿಟ್ಬಿಟ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಮಧ್ಯೆ ಸ್ವೀಟ್ ಕಾರ್ನ್ ಸಿಗ್ತಿದ್ರೆ, ಆರಿಗೆನೋ ಗಮ್ ಅಂತ ಇದೆ, ಎಲ್ಲ ಮಸಾಲೆ ಫ್ಲೇವರ್ ಸೂಪರಾಗಿ ಬರ್ತಾಯಿದೆ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೊಳ್ಳೋಣ. ಚಾಟ್ ಮಸಾಲ ಬೇಕಾದರೂ ಹಾಕೋಬೋದು ನೀವು. ಚಾಟ್ ಮಸಾಲ ಇಲ್ಲ ಅಂದರೆ ನಿಂಬೆ ರಸ ಹಾಕ್ಕೊಳ್ಳಿ, ಟೇಸ್ಟ್ಫುಲ್ಲಾಗಿರುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ದಪ್ಪ ಸಣ್ಣ ಯಾವ ಸೈಜ್ ಬೇಕು, ಯಾವ ಶೇಪಲ್ಲಿ ಬೇಕು ಮಾಡ್ಕೊಳ್ಳಿ ನೀವು. ನಾನು ಈ ಶೇಪಲ್ಲಿ ಮಾಡ್ತಾಯಿದ್ದೀನಿ, ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ನಾನು ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು, ಸ್ಕ್ವೇರ್ ಬೇಕು ಅಂದರೆ ಸ್ಕ್ವೇರು, ಯಾವ ಶೇಪಲ್ಲಾದರೂ ಮಾಡ್ಕೊಳ್ಳಿ. ನಿಮಗೆ ಸ್ಕ್ವೇರ್ ಬೇಕಾದರೂ ಮಾಡ್ಕೊಳ್ಳಿ, ರೌಂಡ್ ಬೇಕಾದರೂ ಮಾಡ್ಕೊಳ್ಳಿ, ಉದ್ದಕ್ಕೂ ಬೇಕಾದರೂ ಮಾಡ್ಕೊಳ್ಳಿ. ನಿಮ್ಮ ಸೇರಿದ್ದು ಯಾವ ಶೇಪ್ ಬೇಕು ಅನಿಸುತ್ತೋ ಆ ಶೇಪ್ ಮಾಡ್ಕೊಳ್ಳಿ.
ನಿಮಗೆ ಚೀಸ್ ಬೇಕಾದರೂ ಹಾಕ್ಕೊಳ್ಳಿ, ಪನ್ನೀರ್ ಬೇಕಾದರೂ ಹಾಕ್ಕೊಳ್ಳಿ. ಮಕ್ಕಳು ತಿಂತಾರೆ ಅಂದರೆ ಹೆಲ್ದಿಯಾಗಿ ಇನ್ನೂ ಸ್ವಲ್ಪ ರಿಚ್ ಆ್ಯಂಡ್ ಪ್ರೋಟೀನಾಗಿ ಮಾಡಿಕೊಡಿ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಚಟ್ನಿ ಜೊತೆ, ಕೆಚಪ್ ಜೊತೆ, ಗ್ರೀನ್ ಚಟ್ನಿ ಜೊತೆ ಎಲ್ಲದರಲ್ಲೂ ಸೂಪರ್ ಕಾಂಬಿನೇಷನ್. ಹಾಗೆ ಕೂಡ ತಿನ್ಬೋದು, ಯಾಕೆಂದರೆ ಇದರಲ್ಲಿ ಎಲ್ಲ ಥರ ಮಸಾಲೆ, ಈರುಳ್ಳಿ, ಪ್ರತಿಯೊಂದು ತರಕಾರಿನೂ ಇದೆ. ಅದರಿಂದ ನೀವು ಹಾಗೇನೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಹಾಕ್ಕೊಡೋಕ್ಕಂತೂ ಸೂಪರ್. ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ. ಡೈಲಿ ಏನು ತಿಂಡಿ ಅಂತ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದ್ದೇ ಇರುತ್ತಲ್ವ ಚಿಂತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಅಂತ. ನೋಡಿ, ಈಗ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಡೀಪ್ ಫ್ರೈನಾದರೂ ಮಾಡ್ಕೋಬೋದು, ಶಾಲು ಫ್ರೈನಾದರೂ ಮಾಡ್ಕೋಬೋದು. ಡೀಪ್ ಫ್ರೈ ಮಾಡ್ತೀನಿ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸಲ್ಲಿ ನೀವು ಇದು ಮಾಡಿದ್ರೆ ಡೀಪ್ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಶಾಲು ಫ್ರೈ ಹೆಲ್ದಿ ವೈಸಸ್ ನೋಡ್ತೀನಿ ಅಂದರೆ ಶಾಲು ಫ್ರೈ ಸಾಕಾಗುತ್ತೆ. 1 ಸ್ಪೂನ್ ಹಾಕ್ಕೊಂಡು ಮಾಡ್ಬೋದು, 3 ಸ್ಪೂನ್ ಹಾಕ್ಕೊಂಡು ಮಾಡ್ಬೋದು, ನಿಮ್ಮ ಚಾಯ್ಸ್. ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಟ್ಲೆಟ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ. ನಿಮ್ಗೆ 2 ಸ್ಪೂನ್ ಬೇಡ ಅಂತಂದರೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಒಳಗಡೆ ಬೇಯಲ್ಲ, ಮೇಲ್ಗಡೆ ಮಾತ್ರ ಬೆಂದಿರುತ್ತೆ. ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಗೋಲ್ಡನ್ ಕಲರಾಗಿ ಬರುತ್ತೆ, ಸೂಪರಾಗಿರುತ್ತೆ. ಟೇಸ್ಟ್ ವೈಸ್ ಕೂಡ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಮಾತ್ರ ಮಾಡಬೇಡಿ. ಯಾಕೆಂದರೆ ಒಳಗೆಲ್ಲ ಬೆಂದಿರಲ್ಲ, ಮೇಲ್ ಮಾತ್ರ ಬೆಂದಿರುತ್ತೆ. ಆಗ ಹಸಿ ಸ್ಮೆಲ್ ಹೊಡೆಯುತ್ತೆ ನಿಮಗೆ. ಅದಕ್ಕೋಸ್ಕರ ಒಂದು 6-7 ಮಿನಿಟ್ಸು ಈ ಕಡೆ ಬೇಯಿಸ್ಕೊಳ್ಳಿ ಸಿಮ್ಮಲ್ಲಿ, ಮತ್ತು ಒಂದು 4-5 ಮಿನಿಟ್ಸ್ ಈ ಕಡೆ ಬೇಯಿಸ್ಕೊಳ್ಳಿ ಸಿಮ್ಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ, ಗೋಲ್ಡನ್ ಕಲರ್. ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಈಕ್ವಲ್ ಆಗಿ ಬಂದಿದೆ. ಗೋಲ್ಡನ್ ಕಲರ್, ಪ್ರತಿಯೊಂದು ಗೋಲ್ಡನ್ ಕಲರ್ ಬಂದಿದೆ. ಹೀಗೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಈ ಥರ ಈಕ್ವಲ್ ಆಗಿ ಒಂದೇ ಕಲರಲ್ಲಿ ಬರುತ್ತೆ. ಐ ಫ್ಲೇಮಲ್ಲಿ ಮಾತ್ರ ಬೇಯಿಸ್ಕೋಬೇಡಿ. ಇದನ್ನೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮಕ್ಕಳಿಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಲಂಚ್ ಬಾಕ್ಸ್ ರೆಸಿಪಿ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ. ನೋಡಿ, ರೆಡಿ ಟು ಹೀಟ್ ಸೋಯಾ ಕಾರ್ನ್ ಕಟ್ಲೆಟ್. ಸೂಪರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಸೋಯಾ ಕಾರ್ನ್ ಕಟ್ಲೆಟ್ ರೆಡಿ ಟು ಹೀಟ್. ಇಷ್ಟು ಬೆಂದರೆ ಸಾಕು. ಸೂಪರ್ ಆ್ಯಂಡ್ ಹೆಲ್ದಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹೆಲ್ದಿ ಟೇಸ್ಟಿ ಸೋಯಾ ಕಾರ್ನ್ ಕಟ್ಲೆಟ್ ರೆಡಿ ಟು ಹೀಟ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಕಟ್ಲೆಟ್ ರೆಡಿ ಟು ಹೀಟ್. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.